ನಿಮ್ಗೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? 1-2 ದಿನದಲ್ಲೇ 2-3 kg ಜಾಸ್ತಿ ಆಗಿರುವಂಥದ್ದು? Yes. ಅವಾಗ ನಿಮ್ಗೆ ಆಶ್ಚರ್ಯ ಆಗಿರ್ಬೋದಲ್ವಾ? ಅಯ್ಯೋ ನಾನೇನು ತಿಂದೇ ಇಲ್ಲ, ಹೆಂಗಿದು ಜಾಸ್ತಿ ಆಯಿತು ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಅಥವಾ ಶಾಕ್ ಆಗಿರ್ಬೋದಲ್ವಾ? ಸೊ ಯಾಕೆ ಈ ಥರ ವೆಯ್ಟ್ ಫ್ಲಕ್ಚುಯೇಷನ್ ಆಗುತ್ತೆ, ಇದಕ್ಕಿದ್ದಂಗೆ ಯಾಕೆ 2-3 kg ಜಾಸ್ತಿ ಆಗುತ್ತೆ ಅಂತ ನೋಡೋದಾದರೆ, ನಂಬರ್ 1 ರೀಸನ್ನು, ನೀವು ಹಿಂದಿನ ದಿನ ಮಧ್ಯಾಹ್ನ ಇರ್ಬೋದು ಅಥವಾ ರಾತ್ರಿ ಊಟದಲ್ಲಿ ಹೈ ಕಾರ್ಬ್ ಡಯಟ್ ಅಥವಾ ಹೈ ಶುಗರ್ ಇರೋವಂಥ ಊಟ ಏನಾದರೂ ಮಾಡಿದರೆ ಅದರಿಂದ ನಿಮಗೆ ವಾಟರ್ ರಿಟೆನ್ಷನ್ ಅನ್ನೋದು Oh my ಆಗುತ್ತೆ ಬಾಡಿಯಲ್ಲಿ. God. ಇನ್ನು 2ನೇ ರೀಸನ್ ಏನಂದರೆ, ನಿಮಗೆ ಹಿಂದಿಂದು 1-2-3 ದಿನ ಏನಾದರೂ ತುಂಬ ಸ್ಟ್ರೆಸ್ ಆಗಿತ್ತು ಅಂತಂದರೆ ಅದರಿಂದನೂ ಕೂಡ ಬಾಡಿಯಲ್ಲಿ ವಾಟರ್ ರಿಟೆನ್ಷನ್ ಅನ್ನೋದು ಆಗುತ್ತೆ. ಇನ್ನು 3ನೇದು, ನಿಮಗೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂತಂದರೆ, ನಿಮಗೆ ಬೆಳಗ್ಗೆ ಎದ್ದಾಗ ಫ್ರೆಶ್ನೆಸ್ ಇಲ್ಲ, ಗ್ರಾಗಿನೆಸ್ ಇತ್ತು, ಆ ಥರದ್ದೆಲ್ಲ ಇತ್ತು ಅಂತಂದರೆ, ನಿಮಗೆ ಕ್ವಾಲಿಟಿ ನಿದ್ದೆ ಬಂದಿಲ್ಲ ಅಂತಂದರೆ ಅದರಿಂದನೂ ಕೂಡ ನಿಮಗೆ ವಾಟರ್ ರಿಟೆನ್ಷನ್ ಅನ್ನೋದು ಆಗುತ್ತೆ. ಇನ್ನು 4ನೇ ರೀಸನ್ ಏನು ಹೆಣ್ಮಕ್ಳಲ್ಲಿ ಹೇಳೋದಾದರೆ, ಇನ್ನೇನು ಪೀರಿಯಡ್ಸ್ ಹತ್ರ ಬರ್ತಿದೆ ಅಂತ ಹೇಳಿದಾಗ ಹಿಂದಿನ ಒಂದು 3-4 ದಿನ ಅಥವಾ ಒಂದು ವೀಕ್ ಅಂತಲೇ ಹೇಳ್ಬೋದು, ಆ ಟೈಮಲ್ಲಿ ನಿಮಗೆ ಬಾಡಿಯಲ್ಲಿ ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಆಗೋದ್ರಿಂದ ನಿಮಗೆ ವಾಟರ್ ರಿಟೆನ್ಷನ್ ಆಗೇ ಆಗುತ್ತೆ. ಸೊ ಒಂದ್ಸಲ ಪೀರಿಯಡ್ ಸ್ಟಾರ್ಟ್ ಆಯಿತು ಅಂತಂದರೆ ನಿಮಗೆ ಆ ವಾಟರ್ ರಿಟೆನ್ಷನ್ ಏನಾಗಿರುತ್ತೆ ಅದು ಸರಿ ಹೋಗುತ್ತೆ. ಸೊ ಇದರಿಂದನೂ ಕೂಡ ನಿಮಗೆ ಬಾಡಿಯಲ್ಲಿ ವೆಯ್ಟ್ ಫ್ಲಕ್ಚುಯೇಷನ್ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ.